ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1060 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 25ನೇ ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸಂರಕ್ಷಣೆ ಮತ್ತು ಪರಂಪರೆಯ ಪುನಃಸ್ಥಾಪನೆ ಪ್ರಯತ್ನಗಳಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ವಸಾಯಿ ಕ್ಯಾಥೆಡ್ರಲ್ ಭಾರತದ ಯಾವ ರಾಜ್ಯದಲ್ಲಿದೆ? ದಿ ವಸಾಯಿ ಕ್ಯಾಥೆಡ್ರಲ್, ರೀಸೆಂಟ್ಲಿ ಇನ್ ನ್ಯೂಸ್ ಡ್ಯೂ ಟು ಕನ್ಸರ್ವೇಷನ್ ಆ್ಯಂಡ್ ಹೆರಿಟೇಜ್ ರೆಸ್ಟೋರೇಷನ್ ಎಫರ್ಟ್ಸ್, ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ಲೇಸನ್ನು ವಸಾಯಿ ಕ್ಯಾಥೆಡ್ರಲ್ ಅಂತ ಹೇಳ್ತೇವೆ. ಸೊ ಇದು ಇತ್ತೀಚೆಗೆ ಡ್ಯೂ ಟು ಕನ್ಸರ್ವೇಷನ್ ಅಂದರೆ ಅದನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಪ್ರಯತ್ನಗಳಿಗಾಗಿ ಅದು ಸುದ್ದಿಯಲ್ಲಿರುತ್ತೆ. ಹಾಗಿದ್ರೆ ಇದು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಸಾಯಿ ಕ್ಯಾಥೆಡ್ರಲ್ ಮಹಾರಾಷ್ಟ್ರದಲ್ಲಿ ಇರುತ್ತೆ. ಸೊ ಏನಿದು ವಸಾಯಿ ಕ್ಯಾಥೆಡ್ರಲ್, ಇದು ಯಾಕೆ ಸುದ್ದಿಯಲ್ಲಿದೆ, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಏನಿಲ್ಲಿ ಕಾಣ್ತಾ ಇದೆ, ಇದನ್ನು ನಾವು ವಸಾಯಿ ಕ್ಯಾಥೆಡ್ರಲ್ ಅಂತ ಹೇಳ್ತೇವೆ. ಸೊ ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಇದಕ್ಕೆ ಯುನೆಸ್ಕೋ ಹೆರಿಟೇಜ್ ಅವಾರ್ಡ್ 2025 2025ರ ಯುನೆಸ್ಕೋ ಪಾರಂಪರಿಕ ಪ್ರಶಸ್ತಿಯನ್ನು ಈ ಒಂದು ಕಟ್ಟಡಕ್ಕೆ ನೀಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನು ನಾವು ವಸಾಯಿ ಕ್ಯಾಥೆಡ್ರಲ್ ಅಂತ ಹೇಳ್ತೇವೆ. ಇದು ಇರ್ತಕ್ಕಂಥದ್ದು ವಸಾಯಿನಲ್ಲಿ, ಮಹಾರಾಷ್ಟ್ರದ ವಸಾಯಿನಲ್ಲಿರ್ತಕ್ಕಂಥ ಒಂದು ಫೋರ್ಟ್ ಆಗಿರುತ್ತೆ. ಸೊ ಈ ಒಂದು ವಸಾಯಿ ಕ್ಯಾಥೆಡ್ರಲ್ ಏನಿದೆ, ಇಟ್ಸ್ ಅ ಪಾರ್ಟ್ ಆಫ್ ಹಿಸ್ಟೋರಿಕ್ ವಸಾಯಿ ಫೋರ್ಟ್ ಕಾಂಪ್ಲೆಕ್ಸ್, ಅಂದರೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ವಸಾಯಿ ಕೋಟೆ ಅಂತ ಇರುತ್ತೆ. ಅದರ ಸಂಕೀರ್ಣದ ಒಂದು ಭಾಗವಾಗಿ ಈ ಒಂದು ವಸಾಯಿ ಕ್ಯಾಥೆಡ್ರಲನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಈ ಒಂದು ರೆಕಗ್ನಿಷನ್ ಈಗ ಸಿಕ್ಕಿರ್ತಕ್ಕಂಥದ್ದು ಯುನೆಸ್ಕೋ ಹೆರಿಟೇಜ್ ಅವಾರ್ಡ್ 2025 ನೀಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನು ರೆಕಗ್ನೈಸ್ ಮಾಡಲಾಗಿದೆ, ರೀಸನ್ಸ್ ಏನು ಅಂತ ನಾವು ನೋಡೋದಾದರೆ, ಹೆರಿಟೇಜ್ ಕನ್ಸರ್ವೇಷನ್, ಪಾರಂಪರಿಕ ಪ್ರದೇಶವಾಗಿದ್ದರೂ ಕೂಡ ಇದನ್ನು ನಾವಿನ್ನೂ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು. ರೆಸ್ಟೋರೇಷನ್ ಪ್ರಾಕ್ಟೀಸಸ್, ಸಪೋಸ್ ಅದೇನಾದರೂ ಹಾಳಾದರೆ ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನಗಳು. ಕಲ್ಚರಲ್ ಪ್ರಿಸರ್ವೇಷನ್ ಅಂದರೆ ಸಾಂಸ್ಕೃತಿಕ ಸಂರಕ್ಷಣೆ ಮಾಡಿರ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಸೊ ಇದನ್ನು ಈಗ ಯುನೆಸ್ಕೋ ಅವಾರ್ಡನ್ನು ನೀಡಲಾಗಿರುತ್ತೆ. ಸೊ ರೆಸ್ಟೋರೇಷನ್ ಆ್ಯಂಡ್ ಕನ್ಸರ್ವೇಷನ್ ಎಫರ್ಟ್ಸನ್ನು ನಾವಿಲ್ಲಿ ನೋಡೋದಾದರೆ ಸೈಂಟಿಫಿಕ್ ಕನ್ಸರ್ವೇಷನ್ ಮೆಥಡ್ಸನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ಅಂದರೆ ವೈಜ್ಞಾನಿಕವಾಗಿ ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಾಗಿರುತ್ತೆ. ಸ್ಟ್ರಕ್ಚರಲ್ ಸ್ಟೆಬಿಲೈಸೇಷನ್ ಆಫ್ ರಿಯೂನ್ಸ್ ಅಂದರೆ ಅಲ್ಲಿ ಏನು ಅವಶೇಷಗಳಿರುತ್ತೆ ಅದನ್ನು ರಚನಾತ್ಮಕವಾಗಿ ಮರುಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಲಾಗಿರುತ್ತೆ. ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಒರಿಜಿನಲ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಅಂದರೆ ಅದನ್ನು ಪುನಃಸ್ಥಾಪನೆ ಮಾಡಿದಾಗ ಏನೋ ಒಂದು ಹೊಸ ಡಿಸೈನನ್ನು ಕ್ರಿಯೇಟ್ ಮಾಡಿಲ್ಲ, ಮುಂಚೆ ಐತಿಹಾಸಿಕವಾಗಿ ಯಾವ ವಿನ್ಯಾಸ ಅಲ್ಲಿತ್ತೋ ಅದೇ ವಿನ್ಯಾಸವನ್ನು ಇಲ್ಲಿ ಪುನಃಸ್ಥಾಪನೆ ಮಾಡಲಾಗಿರುತ್ತೆ. ಆ್ಯಂಡ್ ಈ ಒಂದು ಪುನಃಸ್ಥಾಪನೆಯಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದರೆ ಸಮುದಾಯದ ಸಹಭಾಗಿತ್ವವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನಿದು ವಸಾಯಿ ಕ್ಯಾಥೆಡ್ರಲ್, ಇದರ ಇತಿಹಾಸವೇನು, ಎಲ್ಲವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇದು ವಸಾಯಿ ಫೋರ್ಟ್ ಅಂತ ಇದೆ, ಅಂದರೆ ವಸಾಯಿ ಕೋಟೆ ಅಂತ ಇದೆ. ಅದರ ಒಳಗಡೆ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ, ಅದನ್ನು ಕ್ಯಾಥೆಡ್ರಲ್ ಅಂತ ಹೇಳ್ತೇವೆ. ಸೊ ಇದು ಮಹಾರಾಷ್ಟ್ರದ ವಸಾಯಿನಲ್ಲಿರ್ತಕ್ಕಂಥದ್ದು, ನಿಯರ್ ಮುಂಬೈ ಅಂದರೆ ಭಾರತದ ಪಶ್ಚಿಮ ಕರಾವಳಿಯ ಹತ್ತಿರ ಇರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಇನ್ನು ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನಾವು ನೋಡೋದಾದರೆ, ಇಟ್ ವಾಸ್ ಬಿಲ್ಟ್ ಇನ್ 16th century 16ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದು ಪೋರ್ಚುಗೀಸ್ ರೂಲ್ ಇನ್ ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದಲ್ಲಿ ಪೋರ್ಚುಗೀಸರು ಆಳ್ವಿಕೆ ಮಾಡುವ ಸಮಯದಲ್ಲಿ ಇದನ್ನು ಕಟ್ಟಲಾಗಿರುತ್ತೆ. ಸೊ ವಸಾಯಿ ಅಂದರೆ ಮುಂಚೆ ಇದನ್ನು ಬ್ಯಾಸೀನ್ ಅಂತ ಕರೀತಾ ಇದ್ರು. ಇಟ್ ವಾಸ್ ಮೇಜರ್ ಪೋರ್ಚುಗೀಸ್ ಸ್ಟ್ರಾಂಗ್ ಹೋಲ್ಡ್ ಆಗಿರುತ್ತೆ, ಅಂದರೆ ಮುಂಚೆ ಇದನ್ನು ಬಸ್ಸೀನ್ ಅಂತ ಕರೀತಾ ಇದ್ರು. ಪೋರ್ಚುಗೀಸರ ಪ್ರಮುಖ ಭದ್ರಕೋಟೆಯಾಗಿ ಇದನ್ನು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇಟ್ ಸರ್ವ್ಡ್ ಆಸ್ ಅನ್ ಇಂಪಾರ್ಟೆಂಟ್ ರಿಲಿಜಿಯಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್, ಅಂದರೆ ಈ ಒಂದು ಕಟ್ಟಡ ಏನಿದೆ ಅಥವಾ ಕೋಟೆ ಏನಿದೆ ಇದನ್ನು 2 ಪ್ರಮುಖ ಕಾರಣಗಳಿಗಾಗಿ ಇದನ್ನು ಬಿಲ್ಡ್ ಮಾಡಿರ್ತಾರೆ. ಒಂದು ಧಾರ್ಮಿಕ ಆಚರಣೆಯ ಕೇಂದ್ರವಾಗಿ, ಅದರ ಜೊತೆಗೆ ಆಡಳಿತ ಕೇಂದ್ರವಾಗಿ ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಪೋರ್ಚುಗೀಸರು ಇದನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಇನ್ನು ಯಾವ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಯಾವುದನ್ನು ಇಲ್ಲಿ ಫಾಲೋ ಮಾಡಲಾಗಿದೆ ಅಂತ ನಾವು ನೋಡೋದಾದರೆ, ಆ ವಾಸ್ತುಶಿಲ್ಪವನ್ನು ನಾವು ಇಂಡೋ ಪೋರ್ಚುಗೀಸ್ ಆರ್ಕಿಟೆಕ್ಚರ್ ಅಂತ ಹೇಳ್ತೇವೆ. ಇಂಡೋ ಮತ್ತು ಪೋರ್ಚುಗೀಸರ ವಾಸ್ತುಶಿಲ್ಪದ ಸಮ್ಮಿಶ್ರಣವನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಬ್ಲೆಂಡ್ ಆಫ್ ಯುರೋಪಿಯನ್ ರಿನೈಸೆನ್ಸ್ ಆ್ಯಂಡ್ ಲೋಕಲ್ ಸ್ಟೈಲ್ಸ್, ಅಂದರೆ ಯುರೋಪಿಯನ್ನರ ಪುನರುಜ್ಜೀವನ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯ ಶೈಲಿಗಳು ಎರಡನ್ನ ಮಿಶ್ರಣ ಮಾಡಿ ಕಟ್ಟಿರ್ತಕ್ಕಂಥ ಒಂದು ಕೋಟೆ ಇದಾಗಿರುತ್ತೆ. ಸೊ ಇನ್ನು ಇದರ ಸ್ಟ್ರಕ್ಚರನ್ನು ನಾವು ನೋಡೋದಾದರೆ,
ಗ್ರ್ಯಾಂಡ್ ಆರ್ಚ್ಡ್ ಎಂಟ್ರೆನ್ಸ್. ಆರ್ಚ್ಡ್ ಅಂದರೆ ಒಂದು ಕಮಾನಿನ ರೂಪದಲ್ಲಿರ್ತಕ್ಕಂಥ ಪ್ರವೇಶ ದ್ವಾರಗಳನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಆರ್ನೇಟ್ ಸ್ಟೋನ್ ಕಾರ್ವಿಂಗ್ಸ್ ಅಂದರೆ ಅಲಂಕೃತವಾಗಿರ್ತಕ್ಕಂಥ ಕಲ್ಲಿನ ಕೆತ್ತನೆಗಳನ್ನು ನಾವು ನೋಡ್ಬೋದು. ಹೈ ವಾಲ್ಟೆಡ್ ಸೀಲಿಂಗ್ಸ್ ಅಂದರೆ ತುಂಬ ಎತ್ತರವಾಗಿರ್ತಕ್ಕಂಥ ರೂಫ್ ಅಥವಾ ಸೀಲಿಂಗ್ಸ್ಗಳನ್ನು ಹೊಂದಿರತಕ್ಕಂಥ ಕಟ್ಟಡ. ಲಾರ್ಜ್ ನೇವ್ ಅಂಡ್ ಆಲ್ಟರ್ ಸ್ಪೇಸಸ್. ನೇವ್ ಅಂದರೆ ಈ ಥರ ಕರ್ವ್ಸನ್ನು ಏನು ಮಾಡಿರ್ತಾರೆ ಬಿಲ್ಡಿಂಗ್ನಲ್ಲಿ, ಸೊ ಆ ಥರದ ರಚನೆಗಳನ್ನು, ತುಂಬ ದೊಡ್ಡದಾಗಿರ್ತಕ್ಕಂಥ ರಚನೆಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಸ್ಟೋನ್ ಮೆಸೋನ್ರಿಯಲ್ಲಿ ಅಂದರೆ ಕಲ್ಲುಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಟ್ಟಡವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಏನು, ಸಾಂಸ್ಕೃತಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಅರ್ಲಿ ಕ್ರಿಶ್ಚಿಯನ್ ಮಿಷನರಿ ಆಕ್ಟಿವಿಟಿ ಇನ್ ವೆಸ್ಟರ್ನ್ ಇಂಡಿಯಾ ಅಂದರೆ ಪಶ್ಚಿಮ ಭಾರತ ದೇಶದಲ್ಲಿ ಆರಂಭಿಕ ದಿನಗಳ ಈ ಒಂದು ಕ್ರಿಶ್ಚಿಯನ್ ಮಿಷನರಿ ಏನಿರುತ್ತೆ ಆ ಮಿಷನರಿಗಳ ಚಟುವಟಿಕೆಗಳ ಸಂಕೇತವಾಗಿ ಈ ಒಂದು ಕಟ್ಟಡವನ್ನು ನಾವು ಕಾಣ್ಬೋದಾಗಿರುತ್ತೆ. ರಿಫ್ಲೆಕ್ಟ್ಸ್ ಕಲೋನಿಯಲ್ ಎರಾ ಅರ್ಬನ್ ಪ್ಲಾನಿಂಗ್ ಅಂದರೆ ವಸಾಹತುಶಾಹಿ ಯುಗದ ನಗರದ ಯೋಜನೆ ಹೇಗಿತ್ತು ಅನ್ನೋದನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಕಟ್ಟಡವಾಗಿ ನಾವು ಇದನ್ನು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಇತ್ತೀಚೆಗೆ ರಾಷ್ಟ್ರಪತಿ ಭವನದಲ್ಲಿ ಪ್ರತಿಷ್ಠಾಪಿಸಲಾದ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಯಾವ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು? ಚಕ್ರವರ್ತಿ ರಾಜಗೋಪಾಲಾಚಾರಿ whose bust was recently installed at ರಾಷ್ಟ್ರಪತಿ ಭವನ್ served as the last governor general of India in which period? ಸೊ ಈಗ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ರಾಜಗೋಪಾಲಾಚಾರಿ ಅವರ ಬಸ್ಟನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶದ ಕೊನೆಯ ಗವರ್ನರ್ ಜನರಲ್ ಆಗಿರ್ತಾರೆ. ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಇವರು ಗವರ್ನರ್ ಜನರಲ್ ಆಗಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1948ಇಂದ 1950ವರೆಗೂ ಇವರು ಗವರ್ನರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಇವರು ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ರಾಜಗೋಪಾಲಾಚಾರೀಸ್ ಬರ್ಸ್ಟ್ ರೀಪ್ಲೇಸಸ್ ಲ್ಯೂಟಿನ್ಸ್ ಅಟ್ ರಾಷ್ಟ್ರಪತಿ ಭವನ್. ಸೊ ಮುಂಚೆ ಲ್ಯೂಟಿನ್ಸ್ ರವರ ಒಂದು ಬಸ್ಟನ್ನು ಇಡಲಾಗಿತ್ತು. ಆ ಒಂದು ಬಸ್ಟನ್ನು ರಾಜಗೋಪಾಲಾಚಾರಿ ಅವರಿಂದ ರಾಷ್ಟ್ರಪತಿ ಭವನದಲ್ಲಿ ಈಗ ರೀಪ್ಲೇಸ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಏನು ಇದರ ಬಗ್ಗೆ ನಾವು ಏನೇನು ತಿಳ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮುಂಚೆ ಇದ್ದಿದ್ದು ಎಡ್ವಿನ್ ಲ್ಯೂಟಿನ್ಸ್ ಇತ್ತು, ಅದನ್ನು ಈಗ ರೀಪ್ಲೇಸ್ ಮಾಡಲಾಗಿರುತ್ತೆ. ಸಿಂಬಾಲಿಕ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಹಿಸ್ಟಾರಿಕ್ ಶಿಫ್ಟ್ ಆಗಿರುತ್ತೆ, ಅಂದರೆ ಸಾಂಕೇತಿಕ ಆಡಳಿತಾತ್ಮಕ ಮತ್ತು ಐತಿಹಾಸಿಕ ಬದಲಾವಣೆಯನ್ನು ಗುರುತಿಸ್ತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಹಾಗಿದ್ರೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರನ್ನ ರಾಜಾಜಿ ಅಂತ ಕೂಡ ಇನ್ ಶಾರ್ಟ್ ಕರೆಯಲಾಗ್ತಾ ಇತ್ತು. ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಿಟ್ವೀನ್ 1948 ಆ್ಯಂಡ್ 1950, 1948ರಿಂದ 1950ರವರೆಗೆ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಅದ್ರ ಜೊತೆಗೆ ಓನ್ಲಿ ಇಂಡಿಯನ್ ಟು ಹೋಲ್ಡ್ ದ ಪೋಸ್ಟ್, ಈ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ಭಾರತೀಯ ಪ್ರಜೆಯಾಗಿ ಕೂಡ ಇವರನ್ನು ಪರಿಗಣಿಸಬಹುದಾಗಿರುತ್ತೆ. ಫ್ರೀಡಮ್ ಫೈಟರ್ ಆ್ಯಂಡ್ ಕ್ಲೋಸ್ ಅಸೋಸಿಯೇಟ್ ಆಫ್ ಮಹಾತ್ಮ ಗಾಂಧಿ, ಇವರು ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ. ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ನಿಕಟವರ್ತಿ ಕೂಡ ಇವರಾಗಿರ್ತಾರೆ. ಆ್ಯಂಡ್ ಫೌಂಡರ್ ಆಫ್ ಸ್ವತಂತ್ರ ಪಾರ್ಟಿ, ಅಂದರೆ ಅವರು ಒಂದು ಪಕ್ಷವನ್ನು ಕಟ್ತಾರೆ, ಆ ಪಕ್ಷವನ್ನು ನಾವು ಸ್ವತಂತ್ರ ಪಕ್ಷ ಅಂತ ಹೇಳ್ತೇವೆ. ಸೊ ಅದನ್ನು ಕೂಡ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಫಸ್ಟ್ ಇಂಡಿಯನ್ ರೆಸಿಪಿಯೆಂಟ್ ಆಫ್ ಭಾರತ ರತ್ನ ಇನ್ ದ ಇಯರ್ 1954, 1954ರಲ್ಲಿ ಭಾರತ ರತ್ನ ಮೊದಲ ಭಾರತೀಯ ಭಾರತ ರತ್ನ ಪುರಸ್ಕೃತವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಇವರು ಸ್ಕಾಲರ್ ಕೂಡ ಆಗಿರ್ತಾರೆ, ಆಥರ್, ವಿದ್ವಾಂಸ ಮತ್ತು ಲೇಖಕರಾಗಿ ಕೂಡ ಇವರನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಎಡ್ವಿನ್ ಲ್ಯೂಟಿನ್ಸ್ ಯಾರು? ಇದಕ್ಕಿಂತ ಮುಂಚೆ ಇದ್ದಂಥ ಒಂದು ಪ್ರತಿಮೆ ಬಸ್ಟ್ ಏನಿರುತ್ತೆ, ಆ ಎಡ್ವಿನ್ಸ್ ಲ್ಯೂಟಿನ್ ಅವರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಇವರು ಬ್ರಿಟಿಷ್ ಆರ್ಕಿಟೆಕ್ಟ್ ಆಗಿರ್ತಾರೆ, ಬ್ರಿಟಿಷರ ಒಬ್ಬ ವಾಸ್ತುಶಿಲ್ಪಿಯವರಾಗಿರ್ತಾರೆ. ಡಿಸೈನ್ಡ್ ನ್ಯೂ ಡೆಲ್ಲಿ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಸೊ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ನವದೆಹಲಿಯನ್ನು ವಿನ್ಯಾಸಗೊಳಿಸಿರ್ತಕ್ಕಂಥ ಒಬ್ಬ ವಾಸ್ತುಶಿಲ್ಪಿಯವರಾಗಿರ್ತಾರೆ. ಪ್ರಿನ್ಸಿಪಲ್ ಆರ್ಕಿಟೆಕ್ಚರ್ ಆಫ್ ವೈಸ್ರಾಯ್ಸ್ ಹೌಸ್. ಸೊ ವೈಸ್ರಾಯ್ ಅವರ ಒಂದು ಹೌಸ್ ಏನಿರುತ್ತೆ ಅದರ ಪ್ರಧಾನ ವಾಸ್ತುಶಿಲ್ಪಿಯಾಗಿರ್ತಾರೆ. ಸೊ ಈ ಒಂದು ಭವನವನ್ನು ಈಗ ನಾವು ರಾಷ್ಟ್ರಪತಿ ಭವನ ಅಂತ ಕರಿತೇವೆ, ಮುಂಚೆ ಅದನ್ನು ವೈಸ್ರಾಯ್ಸ್ ಹೌಸ್ ಅಂತ ಕರಿತಾ ಇದ್ರು. ಸೊ ಅದರ ವಾಸ್ತುಶಿಲ್ಪಿ ಇವರಾಗಿದ್ದ ಕಾರಣದಿಂದ ಅವರ ಒಂದು ಬಸ್ಟನ್ನು ಅಲ್ಲಿ ಇಷ್ಟು ದಿನಗಳ ಕಾಲ ಇಡಲಾಗಿತ್ತು. ಅಸೋಸಿಯೇಟೆಡ್ ವಿತ್ ಕಲೋನಿಯಲ್ ಎರಾ ಆರ್ಕಿಟೆಕ್ಚರಲ್ ಲೆಗಸಿ, ಅಂದರೆ ಆ ಒಂದು ವಸಾಹತುಶಾಹಿ ಯುಗದ
ವಾಸ್ತುಶಿಲ್ಪದ ಪ್ರತಿಬಿಂಬವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಇಂದಿಗೂ ಕೂಡ ನೋಡ್ಬೋದಾಗಿರುತ್ತೆ. ಇನ್ನು ರಾಷ್ಟ್ರಪತಿ ಭವನ್ ಕಾಂಟೆಕ್ಸ್ಟ್ ಅನ್ನು ನಾವಿಲ್ಲಿ ನೋಡೋದಾದ್ರೆ ಫಾರ್ಮರ್ಲಿ ಇದನ್ನ ವೈಸರಾಯ್ಸ್ ಹೌಸ್ ಅಂತ ಕರೀತಾ ಇದ್ರು. ಬ್ರಿಟಿಷರ ಸಮಯದಲ್ಲಿ ವೈಸರಾಯ್ಸ್ ಹೌಸ್ ಅಂತ ಕರೀತಾ ಇದ್ರು. ಬಿಕೇಮ್ ರೆಸಿಡೆನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ಟರ್ 1950, 1950ರ ನಂತರ ಸೊ ಇದು ರಾಷ್ಟ್ರಪತಿಯ ನಿವಾಸವಾಗಿ ಇದನ್ನ ಪರಿವರ್ತನೆ ಮಾಡಲಾಗಿರುತ್ತೆ. ಸೊ ಏನಿದನ್ನ ಸಿಂಬಲೈಸ್ ಮಾಡುತ್ತೆ ಅಂದ್ರೆ ಸಾವೆರ್ನಿಟಿ, ಅಂದ್ರೆ ನಮ್ಮ ಸಾರ್ವಭೌಮತ್ವವನ್ನು, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಸಾಂವಿಧಾನಿಕ ಅಧಿಕಾರ, ಯಾಕಂದರೆ ಪ್ರೆಸಿಡೆಂಟ್ಗೆ ಸಾಂವಿಧಾನಿಕ ಅಧಿಕಾರದಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನು ನೀಡಲಾಗಿರುತ್ತೆ. ಆ್ಯಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಥವಾ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಬಿಂಬಿಸ್ತಕ್ಕಂಥ ಒಂದು ಕಟ್ಟಡವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ರಾಷ್ಟ್ರೀಯ ಹಣಗಳಿಕೆ ಪೈಪ್ಲೈನ್ ಅನ್ನು ಮೊದಲು ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ದ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ವಾಸ್ ಫಸ್ಟ್ ಅನೌನ್ಸ್ಡ್ ಇನ್ ವಿಚ್ ಇಯರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್. ಇದರ ಅರ್ಥ ಏನು ಅಂದರೆ ಯಾವ ಸ್ವತ್ತುಗಳು ಸರ್ಕಾರದ ಅಧೀನದಲ್ಲಿರುತ್ತೆ ಅದನ್ನು ಮಾನಿಟೈಸ್ ಮಾಡಬೇಕಾಗಿದ್ರೆ ಮೊದಲು ಅದನ್ನು ಮಾರಾಟ ಮಾಡ್ತಾಯಿದ್ರು. ಒಂದ್ಸತಿ ಮಾರಾಟ ಮಾಡಿದ್ರೆ ಸಂಪೂರ್ಣವಾಗಿ ಸರ್ಕಾರ ಅದರ ಮೇಲೆ ಇರ್ತಕ್ಕಂಥ ಮಾಲೀಕತ್ವವನ್ನು ಕಳೆದುಕೊಳ್ತಾ ಇತ್ತು. ಸೊ ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಹೇಳ್ತೇವೆ. ಸೊ ಇವಾಗ ಓನರ್ಶಿಪ್ ಸರ್ಕಾರದ ಬಳಿಯಲ್ಲೇ ಇರಲಾಗುತ್ತೆ, ಬಟ್ ಖಾಸಗಿಯವರಿಗೆ ನೀಡಿ ಅದನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಸೊ ಈ ಒಂದು ಸಿಸ್ಟಮನ್ನು ನಾವು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಹೇಳ್ತೇವೆ. ಸೊ ಈ ಸಿಸ್ಟಮನ್ನು ಮೊದಲ ಬಾರಿಗೆ ಯಾವಾಗ ಪರಿಚಯಿಸಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2021ರಲ್ಲಿ ಇದನ್ನು ಪರಿಚಯ ಮಾಡಲಾಗಿರುತ್ತೆ. ಇದು ಮತ್ತೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ 2.0ವನ್ನು ಈಗ ಪ್ರಾರಂಭ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್? ಇದನ್ನು ನಾವು ಸೆಕೆಂಡ್ ಫೇಸ್ ಆಫ್ ಅಸೆಟ್ ಮಾನಿಟೈಸೇಷನ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಆಸ್ತಿಗಳನ್ನು ಮನಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು, ನಗದೀಕರಣಗೊಳಿಸ್ತಕ್ಕಂಥ ಎರಡನೇ ಭಾಗದ ಅಥವಾ ಎರಡನೇ ಹಂತದ ಕಾರ್ಯಕ್ರಮವನ್ನು ಈಗ ಉದ್ಘಾಟನೆ ಮಾಡಲಾಗಿರುತ್ತೆ. ಬಿಲ್ಡ್ಸ್ ಅಪಾನ್ ಅರ್ಲಿಯರ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ 2021 to 25. ಸೊ 2021ರಿಂದ 2025ರವರೆಗೆ ಮೊದಲ ಹಂತದ ನ್ಯಾಷನಲ್ ಮಾನಿಟೈಸೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಈಗ 2025 ಮುಗಿದು ಹೋಗಿರುವ ಕಾರಣದಿಂದ ಇದರ ಮುಂದುವರೆದ ಭಾಗವಾಗಿರ್ತಕ್ಕಂಥ 2.0ವನ್ನು ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಏನಿದು ಮಾನಿಟೈಸೇಷನ್ ಮಾಡೆಲ್ ಅಂತ ನಾವಿಲ್ಲಿ ನೋಡೋದಾದ್ರೆ ಓನರ್ಶಿಪ್ ರಿಮೇನ್ಸ್ ವಿತ್ ದಿ ಗವರ್ಮೆಂಟ್. ಸೊ ಸರ್ಕಾರದ ಬಳಿಯೇ ಅದರ ಮಾಲೀಕತ್ವವನ್ನು ಉಳಿಸಿಕೊಳ್ಳಲಾಗುತ್ತೆ. ಲೀಸ್ ಟು ಪ್ರೈವೇಟ್ ಪ್ಲೇಯರ್ಸ್ ಅಂದರೆ ಖಾಸಗಿ ವ್ಯಕ್ತಿಗಳಿಗೆ ಆ ಒಂದು ಪ್ರಾಪರ್ಟಿಯನ್ನು ಗುತ್ತಿಗೆಯಾಗಿ ನೀಡಲಾಗುತ್ತೆ. ಸೊ ಗುತ್ತಿಗೆಯಾಗಿ ನೀಡಿದಾಗ ಅವರು ಸ್ವಲ್ಪ ಹಣವನ್ನು ಸರ್ಕಾರಕ್ಕೆ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಸೊ ಅದನ್ನೇ ನಾವು ಮಾನಿಟೈಸೇಷನ್ ಅಂತ ಹೇಳ್ತೇವೆ. ಅಂದರೆ ಒಡೆತನವನ್ನು ಕಳೆದುಕೊಳ್ಳದೆ ಆ ಒಂದು ಪ್ರಾಪರ್ಟಿಯನ್ನು ಹಣವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಸೊ ರೆವೆನ್ಯೂ ಶೇರಿಂಗ್ ಮಾಡೆಲ್. ಸೊ ಅಲ್ಲಿ ಏನು ಪ್ರಾಫಿಟ್ ಬರುತ್ತೆ, ಸೊ ವಿಚ್ ಎವರ್ ಈಸ್ ದ ಬಿಲ್ಡಿಂಗ್, ಆ ಒಂದು ಪ್ರಾಫಿಟ್ ಏನು ಬರುತ್ತೆ, ಸೊ ಅಲ್ಲಿ ಆದಾಯ ಹಂಚಿಕೆಯನ್ನು ಆ ಒಂದು ಖಾಸಗಿ ವ್ಯಕ್ತಿಯೊಂದಿಗೆ ಮಾಡಿಕೊಳ್ಳಲಾಗುತ್ತೆ. ಟೈಮ್ ಬೌಂಡ್ ಕನ್ಸೆಷನ್ ಅಗ್ರಿಮೆಂಟ್ ಅಂದರೆ ಒಂದು ಕಾಲಮಿತಿಯವರೆಗೆ ಒಂದು ರಿಯಾಯಿತಿ ಒಪ್ಪಂದಗಳನ್ನು ಆ ಒಂದು ಖಾಸಗಿ ವ್ಯಕ್ತಿಯೊಂದಿಗೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪೈಪ್ಲೈನ್ ಅಥವಾ ಮಾನಿಟೈಸೇಷನ್ ಪೈಪ್ಲೈನ್ ಏನಿದೆ ಅದರಲ್ಲಿ ಏನೇನ ಇನ್ಕ್ಲೂಡ್ ಮಾಡ್ಬೋದು, ಯಾವ ಇನ್ಫ್ರಾಸ್ಟ್ರಕ್ಚರ್ ಅದರೊಳಗಡೆ ಹೋಗ್ಬೋದು ಅಂದರೆ ಟ್ರಾನ್ಸ್ಪೋರ್ಟೇಷನ್, ಹೈವೇಸ್ ಆಗಿರ್ಬೋದು, ರೈಲ್ವೇಸ್, ಏರ್ಪೋರ್ಟ್ಸ್ ಮತ್ತು ಈ ಒಂದು ಪೋರ್ಟ್ಸ್ ಅಥವಾ ಬಂದರುಗಳನ್ನು ಈ ಮಾನಿಟೈಸೇಷನ್ ಪೈಪ್ಲೈನಲ್ಲಿ ಲೀಸ್ ಮಾಡ್ಬೋದಾಗಿರುತ್ತೆ. ಎನರ್ಜಿ ಸೆಕ್ಟರ್, ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂದರೆ ವಿದ್ಯುತ್ ಪ್ರಸರಣ ಒಂದು ಮಾರ್ಗಗಳಾಗಿರ್ಬೋದು, ಗ್ಯಾಸ್ ಪೈಪ್ಲೈನ್ಸ್ ಆಗಿರ್ಬೋದು, ರಿನ್ಯೂಬಲ್ ಎನರ್ಜಿ ಅಸೆಟ್ಸ್ ಆಗಿರ್ಬೋದು, ಇದನ್ನು ಕೂಡ ಮಾನಿಟೈಸೇಷನ್ ಮಾಡ್ಬೋದಾಗಿರುತ್ತೆ. ಟೆಲಿಕಾಮ್ಗೆ ಬಂದಾಗ ಟೆಲಿಕಾಮ್ ಟವರ್ಸ್ ಆಗಿರ್ಬೋದು, ಫೈಬರ್ ನೆಟ್ವರ್ಕ್ಸ್ ಆಗಿರ್ಬೋದು. ಇನ್ನು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ವೇರ್ ಹೌಸ್, ಗೋದಾಮುಗಳು, ಅದಾದಮೇಲೆ ಸ್ಟೇಡಿಯಮ್ಸ್, ಕ್ರೀಡಾಂಗಣಗಳು ಮತ್ತು ಪಬ್ಲಿಕ್ ಫೆಸಿಲಿಟೀಸ್ಗಳೇನಿರ್ತವೆ ಸೊ ಇದನ್ನು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಮಾನಿಟೈಸೇಷನ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಣಿಪುರಿ ಭಾಷೆಯ ಚಲನಚಿತ್ರ ಬೂಂಗ್ ಯಾವ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಮಕ್ಕಳ ಮತ್ತು ಕುಟುಂಬ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ದಿ ಮಣಿಪುರಿ ಲ್ಯಾಂಗ್ವೇಜ್ ಫಿಲ್ಮ್. ಸೊ ಇತ್ತೀಚೆಗೆ ಮಣಿಪುರದಲ್ಲಿ ಏನು ಸಂಘರ್ಷವಾಗಿರುತ್ತೆ ಅದರ ಆಧಾರದ ಒಂದು ಚಲನಚಿತ್ರವಾಗಿರುತ್ತೆ. ಆ ಚಲನಚಿತ್ರವನ್ನು ಬೂಂಗ್ ಅಂತ ಕರೀತೇವೆ. ರೀಸೆಂಟ್ಲಿ ಇದು ಸುದ್ದಿಯಲ್ಲಿದೆ. ಕಾರಣ ಏನು ಅಂದರೆ ಇದಕ್ಕೆ ಬೆಸ್ಟ್ ಚಿಲ್ಡ್ರನ್ಸ್ ಆ್ಯಂಡ್ ಫ್ಯಾಮಿಲಿ ಫಿಲ್ಮ್ ಅವಾರ್ಡ್ ಅಟ್ ವಿಚ್ ಇಂಟರ್ನ್ಯಾಷನಲ್
ಅವಾರ್ಡ್ ಅಂದರೆ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರುತ್ತೆ. ಇಲ್ಲಿ ಚಿಲ್ಡ್ರನ್ ಆ್ಯಂಡ್ ಫ್ಯಾಮಿಲಿ ಈ ಒಂದು ಕ್ಯಾಟಗರಿಯಲ್ಲಿ ಅತ್ಯುತ್ತಮ ಚಲನಚಿತ್ರದ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಒಂದು ಪ್ರಶಸ್ತಿಯನ್ನು ನಾವು ಬಾಫ್ತಾ ಅವಾರ್ಡ್ ಅಂತ ಹೇಳ್ತೇವೆ. ನಮ್ಮ ಭಾರತ ದೇಶದ ಮಣಿಪುರಿ ಭಾಷೆಯ ಒಂದು ಚಲನಚಿತ್ರಕ್ಕೆ ಈಗ ಅಂತಾರಾಷ್ಟ್ರೀಯ ಬಾಫ್ತಾ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಇದು ಮಣಿಪುರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥ ಚಲನಚಿತ್ರವಾಗಿರುತ್ತೆ. ಚಲನಚಿತ್ರದ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಬೂಂಗ್ ಅಂತ ಕರಿತೇವೆ. ಈಗ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಬಾಫ್ತಾ ಪ್ರಶಸ್ತಿಯನ್ನು ಈ ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ಬಾಫ್ತಾ ಅಂದರೆ ಏನು? ಬಾಫ್ತಾ ಅಂತಕ್ಕಂಥದ್ದು ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಗ್ಲೋಬಲ್ ಫಿಲ್ಮ್ ಅವಾರ್ಡ್ಸ್ ಆಗಿರುತ್ತೆ. ಎನ್ಹ್ಯಾನ್ಸಸ್ ಇಂಡಿಯಾ ಸಾಫ್ಟ್ ಪವರ್ ಅಂದರೆ ಜಗತ್ತಿನಲ್ಲಿ ಚಲನಚಿತ್ರ ವಲಯದಲ್ಲಿ ನೀಡ್ತಕ್ಕಂಥ ಒನ್ ಆಫ್ ದಿ ಫೇಮಸ್ ಅವಾರ್ಡ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಬಹುಮುಖ್ಯ ಪ್ರಶಸ್ತಿಗಳಲ್ಲಿ ಇದನ್ನೂ ಕೂಡ ಒಂದೆಂದು ಕನ್ಸಿಡರ್ ಮಾಡಲಾಗುತ್ತೆ. ಸೊ ನಮ್ಮ ಭಾರತ ದೇಶದ ಸಾಫ್ಟ್ ಪವರ್ ಅಂದರೆ ಮೃದು ಶಕ್ತಿ ಅಂದರೆ ಯಾವುದೇ ಯುದ್ಧಗಳನ್ನು ಮಾಡದೆ ನಮ್ಮ ಹೆಸರನ್ನು ಬೇರೆ ದೇಶಗಳಿಗೆ ಹರಡಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಸಾಫ್ಟ್ ಪವರ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನು ಗೆಲ್ಲುವ ಮುಖಾಂತರ ನಮ್ಮ ಭಾರತ ದೇಶದ ಸಾಫ್ಟ್ ಪವರನ್ನು ಹೆಚ್ಚು ಮಾಡಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಕರೆಂಟ್ 79th ಅವಾರ್ಡನ್ನು ಅಂದರೆ 79ನೇ ವರ್ಷದ ಈ ಒಂದು ಪ್ರಶಸ್ತಿಯಲ್ಲಿ ಅಥವಾ ಈ ಒಂದು ಈವೆಂಟ್ನಲ್ಲಿ ಭಾರತ ದೇಶದ ಚಲನಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡನ್ನು ಬೆಸ್ಟ್ ಫಿಲಮ್ ಅತ್ಯುತ್ತಮ ಚಲನಚಿತ್ರಕ್ಕೆ ನೀಡಲಾಗುತ್ತೆ. ಸೊ ಕಂಟ್ರಿ ಯುನೈಟೆಡ್ ಕಿಂಗ್ಡಮ್ ಪ್ರೆಸೆಂಟ್ ಮಾಡ್ತಕ್ಕಂಥವರು ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಮತ್ತು ಟೆಲಿವಿಷನ್ ಆರ್ಟ್ಸ್ನ ಮುಖಾಂತರ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ನೀಡಿರ್ತಕ್ಕಂಥದ್ದು 1949ನಲ್ಲಿ ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಸೆಂಟ್ರಲ್ ಎಕ್ಸೈಸ್ ಡೇ ಅಥವಾ ಕೇಂದ್ರ ಅಬಕಾರಿ ದಿನ 2026 ಈ ಒಂದು ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 24ನೇ ದಿನಾಂಕ ಆಚರಣೆ ಮಾಡಲಾಗುತ್ತೆ. ಸೊ ದಿಸ್ ಮಾರ್ಕ್ಸ್ ದಿ ಎನಾಕ್ಟ್ಮೆಂಟ್ ಆಫ್ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸಾಲ್ಟ್ ಆ್ಯಕ್ಟ್ ಅಂದರೆ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಏನಿರುತ್ತೆ ಇದನ್ನು ಜಾರಿಗೊಳಿಸಿರ್ತಕ್ಕಂಥ ದಿನಾಂಕವನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಇದರ ಇತಿಹಾಸವನ್ನು ನಾವು ನೋಡೋದಾದರೆ ಪ್ರೀ GST ಅಂದರೆ GST ಅಂತಕ್ಕಂಥದ್ದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಸೆಂಟ್ರಲ್ ಎಕ್ಸಸೈಸ್ ವಾಸ್ ಅ ಮೇಜರ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಈ ಒಂದು ಕೇಂದ್ರ ಅಬಕಾರಿ ಸುಂಕ ಏನಿರುತ್ತೆ ಇದು ಪರೋಕ್ಷ ತೆರಿಗೆಗಳಲ್ಲಿ ಅತ್ಯಂತ ಪ್ರಮುಖವಾದ ತೆರಿಗೆಯಾಗಿ ಇದನ್ನು ನೋಡಲಾಗ್ತಾ ಇತ್ತು. ಲೆವಿಡ್ ಆನ್ ಮ್ಯಾನುಫ್ಯಾಕ್ಚರ್ ಆಫ್ ಗೂಡ್ಸ್ ವಿತ್ ಇನ್ ಇಂಡಿಯಾ ಭಾರತ ದೇಶದ ಆಂತರಿಕವಾಗಿ ಅಥವಾ ಒಳಗಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಸರಕುಗಳೇನಿರುತ್ತೆ ಆ ಸರಕುಗಳ ಮೇಲೆ ವಿಧಿಸಲಾಗಿರ್ತಕ್ಕಂಥ ಒಂದು ಸುಂಕ ಇದಾಗಿರುತ್ತೆ. ಸೊ ಬ್ಯಾಕ್ ಬೋನ್ ಆಫ್ ಯೂನಿಯನ್ ಗವರ್ನಮೆಂಟ್ ರೆವಿನ್ಯೂ ಫಾರ್ ಡಿಕೆಟ್ಸ್ ಅಂದರೆ ಅನೇಕ ದಶಮಾನಗಳವರೆಗೆ ಕೇಂದ್ರ ಸರ್ಕಾರದ ಆದಾಯದ ಬೆನ್ನೆಲುಬಾಗಿ ಈ ಒಂದು ಆದಾಯ ಅದು ವರ್ಕ್ ಮಾಡಿರುತ್ತೆ. ಅಡ್ಮಿನಿಸ್ಟ್ರೇಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂದರೆ ಅದನ್ನು ಸಿಬಿಕ್ ಅಂತ ಕರಿತೇವೆ. ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿಯಿಂದ ನಿರ್ವಹಿಸಲ್ಪಡ್ತಾ ಇದ್ದಂತಹ ಒಂದು ತೆರಿಗೆ ಇದಾಗಿರುತ್ತೆ. ಸೊ ವಾಟ್ ವಾಸ್ ಸೆಂಟ್ರಲ್ ಎಕ್ಸೈಸ್ ಅಂತ ನಾವಿಲ್ಲಿ ನೋಡೋದಾದ್ರೆ ಟ್ಯಾಕ್ಸ್ ಆನ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ ಅಂದರೆ ಸರಕುಗಳ ಮೇಲೆ ವಿಧಿಸ್ತಾ ಇರ್ತಕ್ಕಂಥ ಒಂದು ಸುಂಕ ಇದಾಗಿರುತ್ತೆ. ಅಪ್ಲೈಡ್ ಬಿಫೋರ್ ಗೂಡ್ಸ್ ಲೆಫ್ಟ್ ಫ್ಯಾಕ್ಟರಿ ಅಂದರೆ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿರುತ್ತೆ ಆ ಯೂನಿಟ್ಟಿಂದ ಕನ್ಸ್ಯೂಮರ್ಗೆ ಹೋಗೋದಕ್ಕಿಂತ ಮುಂಚೆ ಅದರ ಮೇಲೆ ವಿಧಿಸಲಾಗ್ತಾ ಇದ್ದಂತಹ ಒಂದು ತೆರಿಗೆಯನ್ನು ನಾವು ಅಬಕಾರಿ ಅಥವಾ ಸೆಂಟ್ರಲ್ ಎಕ್ಸೈಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಕಸ್ಟಮ್ಸ್ ಡ್ಯೂಟಿ. ಕಸ್ಟಮ್ಸ್ ಸುಂಕ ಅಂತ ನಾವೇನು ಹೇಳ್ತೇವೆ ಅದು ಸೀಮಾ ಸುಂಕ ಅಂತ ಹೇಳ್ತೇವೆ. ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಏನಿರುತ್ತೆ ಸೊ ಇವೆರಡಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಸುಂಕವನ್ನು ನಾವು ಎಕ್ಸೈಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಅದಾದಮೇಲೆ 2017ರಲ್ಲಿ GST ಅಂತಕ್ಕಂಥ ಒಂದು ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡಲಾಗುತ್ತೆ. ಸೊ ಇಂಟ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸನ್ನು ಮಾಡಿದಾಗ ಸೊ ಸಬ್ಸ್ಯೂಮ್ಡ್ ಮೋಸ್ಟ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಅನೇಕ ಪರೋಕ್ಷ ತೆರಿಗೆಗಳನ್ನು ಈ GST ಒಳಗಡೆ ನಾರ್ಮಲೈಸೇಷನ್ ಆಫ್ ಟ್ಯಾಕ್ಸ್ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಸೆಂಟ್ರಲ್ ಎಕ್ಸೈಸ್ ಕೆಲವೊಂದು ನಿರ್ದಿಷ್ಟ ಉತ್ಪನ್ನಗಳಿಗೆ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಉತ್ಪನ್ನಗಳಿಗೆ ಈ ಒಂದು ಎಕ್ಸೈಸ್ ಡ್ಯೂಟಿ ಏನಿರುತ್ತೆ ಅದನ್ನು GST ಒಳಗಡೆ ಸೇರಿಸಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಬದಲಾವಣೆ ಆಗಿರುತ್ತೆ. ವೈ ಸೆಂಟ್ರಲ್ ಎಕ್ಸೈಸ್ ಸ್ಟಿಲ್ ಮ್ಯಾಟರ್ಸ್ ಕೇಂದ್ರ ಅಬಕಾರಿ ಅಂತಕ್ಕಂಥದ್ದು ಇಂದಿಗೂ ಏಕೆ ಮುಖ್ಯವಾಗಿದೆ ಅಂತ ನಾವು ನೋಡೋದಾದರೆ ಸ್ಟಿಲ್ ಅಪ್ಲಿಕಬಲ್ ಆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಇಂದಿಗೂ ಕೂಡ ವಿಧಿಸಲಾಗ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿರುತ್ತೆ.
ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅಂದರೆ ಮಾನವರ ಸೇವೆಗಾಗಿ ಬಳಸ್ತಕ್ಕಂಥ ಒಂದು ಆಲ್ಕೋಹಾಲ್ ಏನಿರುತ್ತೆ ಅಲ್ಲಿ ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಅಂದರೆ ರಾಜ್ಯ ಅಬಕಾರಿ ಸುಂಕವನ್ನು ಅದರ ಮೇಲೆ ವಿಧಿಸಲಾಗುತ್ತೆ. ಈವನ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಥವಾ ತಂಬಾಕು ಉತ್ಪನ್ನಗಳೇನಿರುತ್ತೆ ಅದರ ಮೇಲೆ ಕೂಡ ವಿಧಿಸಲಾಗ್ತಕ್ಕಂಥ ಒಂದು ಸುಂಕ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1060. ಸೊ ದಿಸ್ ಈಸ್ ಕ್ವೆಶನ್ ನಂಬರ್ 1. ಸೊ ಇಲ್ಲಿಗೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.